ಅಧ್ಯಾಪಕ ದ್ವಾರಕೀಶ್ ಅವರ ಚಿತ್ರರಂಗದಿಂದ ಅಗಲಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಶರಣ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಕೊನೆಯದಾಗಿ ದ್ವಾರಕೀಶ್ ಸರ್ನ ಯಾವಾಗ ಮೀಟ್ ಮಾಡಿದ್ರಿ ಅಥವಾ ಯಾವತ್ತಾದ್ರೂ ಕರೆಯಲ್ಲಿ ಮಾತಾಡಿದ್ರೆ ಸರ್? ನಾನು ಅವಾಗ ಮಾತಾಡ್ತಾ ಇರ್ತೀನಿ ಅವ್ರ ಹತ್ರ. ನನಗವರು ನಿರ್ಮಾಪಕರಾಗಿ ಮಾತ್ರ ಅಲ್ಲ, ಬರೀ ನಟರಾಗಿ ಮಾತ್ರ ಅಲ್ಲ, ವಿತರಕರಾಗಿ ಮಾತ್ರವಲ್ಲದೆ ನನ್ನ ಫ್ಯಾಮಿಲಿಯಲ್ಲಿ ಒಬ್ಬರು. ನಮ್ಮ ಫ್ಯಾಮಿಲಿಯ ಒಡನಾಟ ಅವ್ರ ಜೊತೆಯಲ್ಲಿ ನಾನು ಹುಟ್ಟಿದಾಗಿನಿಂದನೂ ಇದೆ. ನಮ್ಮ ತಂದೆಯವರು ಅವರು ಸಮಕಾಲೀನರು, ನಮ್ಮ ತಂದೆಗಿಂತ ದೊಡ್ಡವರು. ನಮ್ಮ ತಂದೆನ ಅವರು ತಮ್ಮನ ಹಾಗೆಯೇ ನೋಡೋದು. ಕೃಷ್ಣ ಹೋಗೋ ಬಾರೋ ಅಂತಲೇ ಕರೆಯೋದು, ನಮ್ಮ ತಂದೆ ಅಣ್ಣ ಅಣ್ಣ ಅಂತಲೇ ಕರೆಯೋದು. ಆ ಒಂದು ಸಂಬಂಧ ಅದು. ಹಾಗಾಗಿ ಇವತ್ತು ನನ್ನ ಮನೆಯಲ್ಲಿನೇ ಈ ಥರದೊಂದು ಘಟನೆ ಆದಂಥದ್ದೇ ಅಷ್ಟೇ ನನಗೆ ಭಾರ. ಇದು ಮನೆಯವನಾಗಿ, ಒಬ್ಬ ಇಂಡಸ್ಟ್ರಿಗನಾಗಿ, ಒಂದು ಜನರೇಷನ್ನನ್ನು, ಒಂದು ಕಾಲಘಟ್ಟವನ್ನು ಪ್ರತಿನಿಧಿಸಿದವರು. ಆಮೇಲೆ ಯಾವುದೇ ಥರದ ನೋಡಿ, ಒಬ್ಬ ಕಾಮಿಡಿಯನ್ ಆಗಿ ಶುರು ಮಾಡಿದಂಥ ಚಿತ್ರಜೀವನ, ದೊಡ್ಡ ಕಾಮಿಡಿಯನ್ ಆಗಿ ದಿ ಬ್ಯುಸಿಯೆಸ್ಟ್ ಸ್ಟಾರ್ ಆಗಿ ಬೆಳೆದು, ಅದಾದ ನಂತರ ಒಬ್ಬ ಯಶಸ್ವಿ ನಿರ್ಮಾಪಕರಾಗುವ ಬೆಳವಣಿಗೆ ಇದೆಯಲ್ಲ ಸರ್, ಅದು ಅವರಿಗೆ ಸಿನಿಮಾ ಮೇಲಿರುವಂಥ ಪ್ರೀತಿ ಮತ್ತು ಗಟ್ಟಿತನ ಅನ್ನುವಂಥದ್ದು, ಸಿನಿಮಾದ ಒಂದು ಚೌಕಟ್ಟುಗಳು ಏನಿದೆ ಅದನ್ನು ಒಬ್ಬ ನಿರ್ಮಾಪಕರಾಗಿ ವಿಸ್ತರಿಸಿದಂಥ ಹೆಗ್ಗಳಿಕೆ ಇದೆಯಲ್ಲ, ಅದು ದ್ವಾರಕೀಶ್ ಅಣ್ಣವ್ರಿಗೆ ಸೇರುತ್ತೆ.
ಬರೀ ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ, ಭಾರತೀಯ ಚಿತ್ರರಂಗದಲ್ಲೇ ಆ, ತಿರುಗಿ ನೋಡುವಂತಹ ಸಿನಿಮಾಗಳನ್ನ ಮಾಡಿದಂಥವ್ರು. ಕನ್ನಡದಲ್ಲಿ ಪ್ರಪ್ರಥಮ ಬಾರಿಗೆ, ನಾನು ಆವಾಗಲೇ ಹೇಳಿದೆ ನಿಮಗೆ, ವಿಸ್ತರಿಸಿದವರು ಅಂತ. ಅದಕ್ಕೆ ಉದಾಹರಣೆಯಾಗಿ ಪ್ರಪ್ರಥಮ ಬಾರಿಗೆ ಇಡೀ ಒಂದು ಚಿತ್ರವನ್ನು ಪರದೇಶದಲ್ಲಿ ಚಿತ್ರೀಕರಣ ಮಾಡಿ, ಆಫ್ರಿಕಾದಲ್ಲಿ ಅದೊಂದು, ಮತ್ತು ಸಿಂಗಾಪುರಲ್ಲಿ ರಾಜಾಕುಳ್ಳ. ಆ ಸಿನಿಮಾ ಎಂಥ ಗಟ್ಟಿತನ ಅದು. ಆಮೇಲೆ ವೆಚ್ಚ ಏನಾಗುತ್ತೆ. ಸೊ ಇದೇ ಅಷ್ಟು, ಅಂದರೆ ವಿಸ್ತೀರ್ಣ ಅಷ್ಟಿದೆ ಅಂತ ಅನ್ನೋದನ್ನು ತೋರಿಸ್ಕೊಟ್ಟಂಥ ಮಹನೀಯರು ಅವರು. ಇವತ್ತು ಅವ್ರು ಹಾಕಿಕೊಟ್ಟಂಥ ಹಾದಿಯಲ್ಲಿ ಇವತ್ತು ನಾವು ಸಾಗ್ತಾ ಇದ್ದೀವಿ. ಅವರು ದೈಹಿಕವಾಗಿ ನಮ್ಮ ಜೊತೆಯಲ್ಲಿ ಇಲ್ಲದೆ ಇರ್ಬೋದು, ಆದರೆ ಎಮೋಷನಲಿ, ಆಮೇಲೆ ಅವರು ನಮಗೆ ಹೇಳಿಕೊಟ್ಟಂಥ ಮಾರ್ಗ, ಅದರ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಎಂದೆಂದೂ ಅವರು ಇರ್ತಾರೆ ಅಂತ ಅನ್ನುವಂಥದ್ದು. ಸರ್, ಒಂದೆರಡು ಮೂರು ಸರಿ ಇವು ವದಂತಿಗಳು ಹರಡಿದ್ವು. ಸೊ ಇವತ್ತಿನ ಒಂದು ನ್ಯೂಸ್ ಕೇಳಿದಾಗ ನಿಮ್ಮ ಒಂದು ರಿಯಾಕ್ಷನ್ ಹೇಗೆ? ಇಲ್ಲ, ಆ ವದಂತಿಗಳು ನನಗೆ ಲೇಟಾಗೇ ಬಂದಿತ್ತು. ಆ ವದಂತಿಗಳು ನನ್ನ ಕಿವಿಗೆ ಮುಟ್ಟೋಷ್ಟರಲ್ಲಿ ಅದು ವದಂತಿಗಳು ಅನ್ನೋದೇ ಅಷ್ಟೇ ಇದಾಗಿತ್ತು. ಆದರೆ ಇವತ್ತು, ಯಾಕಂದರೆ ಅವರ ಒಡನಾಟ ತುಂಬ ನನಗೆ ಇತ್ತೀಚಿನ ದಿವಸಗಳಲ್ಲಿ ಜಾಸ್ತಿ ಇರೋದರಿಂದ ನನಗೆ ಆ ಥರದ ವದಂತಿ ಎಲ್ಲ ನೇರವಾದ ವಿಚಾರನೆ ಕೇಳಿದ ತಕ್ಷಣ ಬಹಳ ಭಾರವಾಯಿತು ಸರ್. ಸುಮಾರು ಹೊತ್ತು ನಾನು ನಂಬಲಿಲ್ಲ ಅದನ್ನು. ಯಾಕಂದರೆ ನೀವು ಹೇಳಿದ್ರಲ್ಲ ವದಂತಿಗಳು, ಆ ಥರದ್ದು ಬಂದು ಹೋಗಿದ್ವಲ್ಲ, ದೇವರೇ ಹಂಗೆ ಆಗಿಬಿಡಲಿ, ಇದು ಒಂದು ವದಂತಿಯಾಗಿ ದಾಟ್ಕೊಂಡು ಹೋಗ್ಬಿಡ್ಲಿ ಅಂತ. ಯಾವಾಗ ಇದು ನಿಜ ಅಂತ ಗೊತ್ತಾಯಿತು, ನಾನು ಮಾತ್ರ ಅಲ್ಲ, ನಮ್ಮ ಇಡೀ ಕುಟುಂಬ ದುಃಖದಲ್ಲಿದ್ದೇವೆ. ಮತ್ತು ನನ್ನ ಸಹೋದರಿ ಶ್ರುತಿ ಅಂತ ಅವರು ನಾಮಕರಣ ಮಾಡಿದ್ದೇ ದ್ವಾರಕೀಶ್ ಅಣ್ಣ ಅವರು. ಸೊ ಹೀಗಾಗಿ ತುಂಬ ಕನೆಕ್ಷನ್ಸು ಸರ್ ನಮಗೆ ಅವ್ರ ಮೇಲೆ. ಯಾವತ್ತಿಗೂ ಕೂಡ ಅವ್ರಿಗೆ ನಾವು ಚಿರಋಣಿ. ಒಂದೇ ಮಾತಲ್ಲಿ ದ್ವಾರಕೀಶ್ ಅವರಂದರೆ ಏನಂತ ಹೇಳ್ಬೋದು? ಸಿನಿಮಾ ಅಷ್ಟೇ. ಸಿನಿಮಾ ಅಂದರೆ ಅವರು ಅಂದರೆ ಸಿನಿಮಾ ಸರ್. ವಿಡಿಯೋ ಜರ್ನಲಿಸ್ಟ್ ಅಕ್ಷಯ್ ಜೊತೆ ಧನು, ಎಲ್ಗಾಚ್, ಪಬ್ಲಿಕ್ ಟಿವಿ, ಬೆಂಗಳೂರು. ಸ್ಯಾಂಡಲ್ವುಡ್ನ ಹಿರಿಯ ನಿರ್ಮಾಪಕ ದ್ವಾರಕೀಶ್ ಅವರು ಚಿತ್ರರಂಗದಿಂದ ಅಗಲಿದ್ದಾರೆ. ಸೊ ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ತರುಣ್ ಸುಧೀರ್ ಅವರಿದ್ದಾರೆ. ಸರ್, ಮೊದಲನೇದಾಗಿ ನಿಮ್ಮ ಸಿನಿಮಾಗೆ ನಿರ್ಮಾಣವನ್ನು ಮಾಡಿದ್ರು, ಚೌಕ ಸಿನಿಮಾಗೆ. ಸೊ ಆ ಸಂದರ್ಭದಲ್ಲಿ ಅವರ ಒಡನಾಟ ಎಲ್ಲ ಹೇಗಿತ್ತು ಸರ್? ನಾನು ಯಾವಾಗಲೂ ಅವರಿಗೆ ನನ್ನ ಕೃತಜ್ಞತೆ ಯಾವಾಗಲೂ ಸದಾ ಇರುತ್ತೆ. ಯಾಕೆ ಅಂತಂದರೆ ದ್ವಾರಕೀಶ್ ಚಿತ್ರ ಎಷ್ಟು ಅದ್ಭುತವಾದ ಸಿನಿಮಾಗಳು ಕೊಟ್ಟಿದ್ರು ಕನ್ನಡ ಚಿತ್ರರಂಗಕ್ಕೆ. ಅವರ 50ನೇ ಸಿನಿಮಾನ ಒಬ್ಬ ಹೊಸ ಹುಡುಗ, ಒಬ್ಬ ಹೊಸ ನಿರ್ದೇಶಕನಿಗೆ ಅವರು ನಂಬಿ ಕೊಟ್ಟಿದ್ದು ಚೌಕ. ಸೊ ಇವತ್ತು ನಾನೇನಿದ್ದೀನಿ ಅದಕ್ಕೆ ಈ ಬ್ಯಾನರೇ ಕಾರಣ ಆಗುತ್ತೆ. ಸೊ ಅಪ್ಪಾಜಿ ಆಗಿರಲಿ, ಯೋಗಿ ಬೈ ಆಗಿರಲಿ, ಅವ್ರನ್ನ ನಂಬಿನೇ ಅವತ್ತು ನನಗೆ ಕೊಟ್ಟಂಥ ಒಂದು ಸಿನಿಮಾ. ಅವತ್ತು ಅಷ್ಟೇ ನಾನು ಬಂದು ಕತೆ ಹೇಳಿದಾಗ ಅವ್ರು ಒಂದು ಸಿಟ್ಟಿಂಗಲ್ಲೇ ಚೆನ್ನಾಗಿ ಮಾಡ್ತೀಯ ಮಗನೇ, ಚೆನ್ನಾಗಾಗುತ್ತೆ, ಹೋಗು ನೀನು ಅಂತಂದ್ಬಿಟ್ಟು ನಂಬಿ ನನಗೆ ಆ ಸಿನಿಮಾ ಕೊಟ್ಟಿದ್ದು. ಆಮೇಲೆ ಆ ಸಿನಿಮಾದಲ್ಲಿ ಅಲ್ಲಾಡ್ಸು ಅಂತ ಒಂದು ಹಾಡಿಗೆ ಅವರೊಂದು ನೀವೊಂದು ಗೆಸ್ಟ್ ಅಪಿಯರೆನ್ಸ್ ಥರ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ, ನನ್ನ ಕೈಲಿ ಆಗಲ್ಲ ಕಣೋ ಈ ವಯಸ್ಸಲ್ಲಿ ಅಂತಂದ್ರೆ, ಇಲ್ಲ ಅಪ್ಪಾಜಿ ನೀವು ಬಂದರೆ ಚೆನ್ನಾಗಿರುತ್ತೆ, 50ನೇ ಸಿನಿಮಾ ನೀವು ಇರಬೇಕು ಅಂತಂದ್ಬಿಟ್ಟು ಅವರು, ನಾನು, ಕಾಶಿ ಸರ್ ಎಲ್ಲ ಒಂದೇ ಫ್ರೇಮಲ್ಲಿ ಫಸ್ಟ್ ಟೈಮ್. ಅವರು ಕಾಶಿನಾಥ್ ಸರ್ ಯಾವುದೋ ಒಂದು ಸಿನಿಮಾದಲ್ಲಿ ಮಾಡಿರಲಿಲ್ಲ. ಸೊ ಅವರಿಬ್ಬರು ಒಂದೇ ಫ್ರೇಮಲ್ಲಿ, ಅದ್ರಲ್ಲಿ ನಾನು ಇದ್ದಂಥ ಒಂದು ಅವಕಾಶ ಸಿಕ್ತು ನನಗೆ. ಅದೇ ಅವ್ರ ಕೊನೆ ಸಿನಿಮಾ ಆಗುತ್ತೆ ಇವತ್ತು ಅಂತ ಅನ್ನೋದಕ್ಕೆ ನನಗೆ ಭಾಳ ಒಂದು ಮನಸ್ಸಿಗೆ ಭಾರ ಆಗ್ತಿದೆ. ಬಟ್ ನಾವು ಏನಿದ್ದೀನಿ ಅದಕ್ಕೆ ದ್ವಾರಕೀಶ್ ಚಿತ್ರ ಒಂದು ಪ್ರಮುಖ ಕಾರಣ ಅಂತ ಹೇಳ್ತೀನಿ. ಆ ಸಂದರ್ಭದಲ್ಲಿ ಹಿರಿಯ ನಿರ್ದೇಶಕರಾಗಿ, ನಿರ್ಮಾಪಕರಾಗಿ, ನಟರಾಗಿ ನಿಮಗೆ ಕೊಟ್ಟಂಥ ಸಜೆಷನ್ಸ್ ಏನಾದ್ರು? ಇಲ್ಲ, ನಾವು ಏನು ಕತೆ ಕರೆಕ್ಟಾಗಿದ್ದರೆ ಕರೆಕ್ಟ್ ಇದೆ ಅಂತಲೇ ಹೇಳೋರು. ಏನಾರು ಅವ್ರಿಗೆ ಕರೆಕ್ಷನ್ಸ್ ಅನಿಸಿದ್ರೆ ಅನಿಸಿರೋರು. ಜಾಸ್ತಿ ಏನು ಅಂದರೆ ಅವರ ಎಕ್ಸ್ಪೀರಿಯನ್ಸ್ಗಳನ್ನ ಶೇರ್ ಮಾಡ್ಕೊಳ್ಳೋರು. ನೋಡಿ ಹಿಂಗಿತ್ತು, ಹಿಂಗಾದಾಗ ಹಿಂಗಾಗಿತ್ತು ಅಂತೆಲ್ಲ. ಆ ಎಕ್ಸ್ಪೀರಿಯನ್ಸ್ಗಳನ್ನೇ ತೊಗೊಂಡು ನಾವು ಎಷ್ಟೊಂದು ಸತಿ ಅಡಾಪ್ಟ್ ಮಾಡ್ಕೊಂಡಿರ್ತೀವಿ. ಅದು ಚೌಕಾಗ ಅಷ್ಟೇ ಅಲ್ಲ, ನಾನು ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡ್ತಾಯಿದ್ದೀನಿ, ನಾನು ನಿರ್ಮಾಪಕ ಆಗ್ತಾಯಿದ್ದೀನಿ ಅಂದ ತಕ್ಷಣ ನಾನು ಇವ್ರ ಹತ್ರ ಬಂದಿದ್ದೆ. ಅಪ್ಪಾಜಿ ಗುರು ಶಿಷ್ಯರು ಅಂತ ಒಂದು ಸಿನಿಮಾ ಮಾಡ್ತಿದ್ದೀನಿ, ನಿಮ್ಮ ಟೈಟಲ್ಲೇ ಅಂತ ಅಂದ್ಬಿಟ್ಟು ಅವ್ರ ಬ್ಲೆಸ್ಸಿಂಗ್ಸ್ ತೊಗೊಂಡು ಅವ್ರ ಹತ್ರನೇ ಟೈಟಲ್ ಲಾಂಚ್ ಮಾಡಿಸಿದ್ದೆ ನಾನು ಅವಾಗ. ಅದಾದಮೇಲೆ ಗುರು ಶಿಷ್ಯರು ಟ್ರೈಲರ್ ಲಾಂಚ್ ಕೂಡ ಒಂದು ದೊಡ್ಡ ಈವೆಂಟ್ ಮಾಡಿ ಅಪ್ಪಾಜಿನ ಕರೆದು ಅವ್ರಿಗೊಂದು ಹಾನರಿಂಗ್ ಮಾಡಿ ಅವತ್ತು ಕೂಡ ನಾನೊಂದು ಸನ್ಮಾನ ಮಾಡಿ ಕಳಿಸಿದ್ದೆ. ಅಂದರೆ ನನ್ನ ಲೈಫ್ನ ಎಲ್ಲ ಪ್ರಮುಖ ಹಂತದಲ್ಲೂ ಅವರು ಜೊತೆಗಿದ್ದಾರೆ ನನಗೆ. ಈಗೂ ಅಷ್ಟೇ ರೀಸೆಂಟಾಗಿ ಒಂದು 10 days ಬ್ಯಾಕ್ ನನಗೆ ಫೋನ್ ಮಾಡಿ, OTTನಲ್ಲಿ ಕಾಟೇರ ನೋಡಿದೆ ಕಣೋ, ತುಂಬ ಚೆನ್ನಾಗಿದೆ, ನಂಗೆ ಥಿಯೇಟ್ರಲ್ಲಿ ನೋಡೋಕ್ಕಾಗಲಿಲ್ಲ, ಇಲ್ಲೇ ಮನೆಯಲ್ಲಿ ದೊಡ್ಡ ಸ್ಕ್ರೀನಲ್ಲಿ ನೋಡಿದೆ ಅದನ್ನು, ತುಂಬ ಚೆನ್ನಾಗಿ ಮಾಡಿದೆಯಾ ಅಪ್ಪಿ, ತುಂಬ ಅದ್ಭುತವಾಗಿದೆ, ದರ್ಶನ್ ತುಂಬ ಚೆನ್ನಾಗಿ ಮಾಡಿದ್ದಾನೆ, ಕ್ಲೈಮ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿ. ಅಂದರೆ ಅಷ್ಟು ಅವರು ಇವಾಗಲೂ ಕೂಡ ಅದ್ರ ಬಗ್ಗೆ ಆ ಸಿನಿಮಾಗಳ ಮೇಲೆ ಅಷ್ಟು ಒಲವು ಅವರಿಗೆ, ಚೆನ್ನಾಗಿದ್ರೆ ಅಷ್ಟು ಅಪ್ರಿಷಿಯೇಟ್ ಮಾಡೋರು. ಸೊ ಈ ಥರ ತುಂಬ ಮಾತಾಡಿದ್ದೀನಿ. ನಾನು ರೆಗ್ಯುಲರ್ ಟಚ್ಚಲ್ಲಿದ್ದೆ, ನಾನು ಯೋಗಿ ಬೈ ಆಗಿರಲಿ, ಅಪ್ಪಾಜಿ ಜೊತೆಗಾಗಿರಲಿ. ಹಿಂಗೆ ಸಡನ್ನಾಗಿದ್ದು ಏನೇ ಆದರೂ ನಮಗೆ ಮನೆ ಹಿರಿಯರ ಥರ ಫೀಲಿಂಗ್ ಇರ್ತಾರೋ, ಯಾವಾಗಲೂ ಮನೇಲಿ ಇದ್ದರೆ ಸಾಕು ಅಂತ ನಾವು ಫೀಲಿಂಗಲ್ಲಿ ಇರ್ತೀವಲ್ಲ. ಸೊ ಕಳ್ಕೊಂಡಾಗ ಏನೋ ಒಂದು ದೊಡ್ಡ ವ್ಯಾಕ್ಯೂಮ್ ಕ್ರಿಯೇಟ್ ಆದಂಗೆ ಅನ್ಸುತ್ತೆ ಯಾವಾಗಲೂ.
ಚಿತ್ರರಂಗದಲ್ಲಿ 1-2 ಸಿನಿಮಾ ಮಾಡೋಷ್ಟಕ್ಕೆ ಸುಸ್ತಾಗ್ಬಿಡ್ತಾರೆ ಇವತ್ತಿನ ದಿನದಲ್ಲಿ. ಸೊ ಅಂಥದ್ರಲ್ಲಿ 50 ಸಿನಿಮಾ, ಒಬ್ಬ ಹಾಸ್ಯ ಕಲಾವಿದನಾಗಿ ಚಿತ್ರರಂಗಕ್ಕೆ ಬಂದು 50 ಸಿನಿಮಾ ಪೂರೈಸೋದಂದರೆ ಸಾಮಾನ್ಯ ಮಾತಲ್ಲ. ನಿಜ ಸರ್, ನನಗೆ ಇವತ್ತಿಗೂ ಅದು ದ್ವಾರಕೀಶ್ ಚಿತ್ರ ಆಗಿರ್ಬೋದು, ಈಶ್ವರಿ ಪ್ರೊಡಕ್ಷನ್ಸ್ ಆಗಿರ್ಬೋದು, ಅವೆರಡು ಪ್ರೊಡಕ್ಷನ್ ಹೌಸಸ್ ಅಂತ ಬಂದಾಗ ನಾವು ಹಿಂಗೆ ಕನ್ನಡದಲ್ಲಿ ಈ ಥರದ 2 ಪ್ರೊಡಕ್ಷನ್ ಹೌಸ್ಗಳು ಇತ್ತಪ್ಪ ಅಂತ ಆ ಥರ ಪ್ರೂವ್ ಮಾಡಿದಂಥ ಪ್ರೊಡಕ್ಷನ್ ಹೌಸ್ಗಳು. ಮೊದಲನೇ ಸಾರಿ ಫಾರಿನ್ನೆಲ್ಲ ಶೂಟ್ ಮಾಡಿದಂಥ ಪ್ರೊಡಕ್ಷನ್ ಹೌಸು. ನಮ್ಮ ತಂದೆ ಎಷ್ಟೋ ದಿವಸ ಹೇಳ್ತಾಯಿದ್ರು. ನಾನು ಫಸ್ಟ್ ಟೈಮ್ ಒಂದು ಫಾರಿನ್ ಕರ್ಕೊಂಡು ಹೋಗಿದ್ದೆ, ದ್ವಾರಕಣ್ಣನ ಪಿಕ್ಚರು, ಆಫ್ರಿಕಾದಲ್ಲಿ ಶೀಲಾ ಅಂತ ಒಂದು ಸಿನಿಮಾ ಮಾಡಿದರು. ಅದೇ ಮೊದಲನೇ ಸಾರಿ ಕರ್ಕೊಂಡೋಗಿದ್ದು. ನಮ್ಮನ್ನೆಲ್ಲ ಕರ್ಕೊಂಡೋಗಿ 25-30 ದಿವಸ ಅಲ್ಲಿ ಶೂಟಿಂಗ್ ಮಾಡಿ ಕರ್ಕೊಂಬಂದರು. ಅಂದರೆ ಅಷ್ಟು ದೊಡ್ಡದಾಗಿ ಯೋಚನೆ ಮಾಡ್ತಿದ್ರು. ಅವ್ರ ನಿರ್ದೇಶಕರಾದಾಗಲೂ ಹಾಗೆ ಇತ್ತು, ಅವ್ರ ನಿರ್ಮಾಪಕರಾದರೂ ಹಾಗೆ ಇತ್ತು. ಯಾವತ್ತೂ ಅವ್ರ ಹತ್ರ ನೆಗೆಟಿವ್ ಥಾಟ್ಸು ಆಗಲಿ ಅಥವಾ ಎದೆಗುಂದಿ ನಾನು ನೋಡೇ ಇಲ್ಲ. ಅದು ಸಕ್ಸಸ್ ಇರಲಿ, ಫೇಲ್ಯೂರ್ ಇರಲಿ, ಪಾಸಿಟಿವ್ನಲ್ಲೇ ಇರೋರು. ನೆಕ್ಸ್ಟ್ ಹಿಂಗಾಗುತ್ತೆ, ಹಿಂಗೆ ಮಾಡ್ತೀನಿ, ಯೋಗಿ ಹಂಗೆ ಮಾಡಬೇಕು, ನಾವು ಹೆದರಬಾರ್ದು ಅಂತಲೇ ಪಾಸಿಟಿವ್ನಲ್ಲೇ ಇರೋರು ಯಾವಲ್ಲೂ. ಸೊ ಅದೇ ಒಂದು ಮಾರ್ಗದರ್ಶನ ನಮಗೆಲ್ಲರಿಗೂ ಅಂತ ಹೇಳಬೇಕು. ಕೊನೆಯದಾಗಿ ಅವ್ರ ಬಗ್ಗೆ ದ್ವಾರಕೀಶ್ ಅವರಂದರೆ ನೆನಪಾಗೋದು ಅಥವಾ ದ್ವಾರಕೀಶ್ ಅವರಂದರೆ ಒಂದೇ ಮಾತಲ್ಲಿ ಹೇಳೋದಾದ್ರೆ ಲೆಜೆಂಡ್ ಸರ್, ಅವರು ಲೆಜೆಂಡ್ ಅಂತ ಹೇಳ್ಬೋದು. ನನ್ನ ಪ್ರಕಾರ ಅವರೆಲ್ಲ ಕನ್ನಡ ಚಿತ್ರರಂಗದ ಒಂದು ಎನ್ಸೈಕ್ಲೋಪೀಡಿಯಾ ಇದ್ದಂಗೆ. ನಮ್ಗೆ ಯಾವತ್ತು ಏನು ಸಮಸ್ಯೆ ಇದೆ, ಏನೋ ಗೊತ್ತಾಗ್ತಿಲ್ಲ ಅಂದರೆ ಅದನ್ನು ತೆಗೆದು ನೋಡಿದ್ರೆ ಖಂಡಿತವಾಗ್ಲೂ ಅದ್ರೊಂದು ಉತ್ತರ ಸಿಗುತ್ತೆ. ಸೊ ನನ್ನ ಪ್ರಕಾರ ಒಂದು ಕನ್ನಡ ಚಿತ್ರರಂಗದ ಎನ್ಸೈಕ್ಲೋಪೀಡಿಯಾ. ಥ್ಯಾಂಕ್ ಯು. ಇದಿಷ್ಟು ತರುಣ್ ಸುಧೀರ್ ಅವರ ಮಾತು. ಏನಂದರೆ ದ್ವಾರಕೀಶ್ ಅವರು ನಮ್ಮನ್ನು ದೈಹಿಕವಾಗಿ ಆಗಲಿರ್ಬೋದು, ಆದರೆ ಮಾನಸಿಕವಾಗಿ ನಮ್ಮ ಜೊತೆಗೆ ಇದ್ದಾರೆ. ಅವ್ರನ್ನ ನಾವು ಮರೆಯೋಕ್ಕಾಗಲ್ಲ. ಅವರು ಅಜರಾಮರ ಅನ್ನೋ ಒಂದು ಮಾತನ್ನು ಹೇಳ್ತಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ಧನು ಎಲ್ಗಾಚ್, ಪಬ್ಲಿಕ್ ಟಿವಿ, ಬೆಂಗಳೂರು.